ಜಾನ್ವಿ, ಇವತ್ತು ನನ್ನ ಮನಸ್ಸಿಗೆ ಎಷ್ಟು ನೆಮ್ಮದಿ ಅನಿಸ್ತಿದೆ ಗೊತ್ತಾ? ಬೇಬಿ, ಲಲಿತಾ, ವಸುದ ಎಲ್ಲಾರ ಜೀವನಾನು ಒಂದು ಹಂತಕ್ಕೆ ಬಂದು ನಿಂತಿದೆ. ಆದಷ್ಟು ಬೇಗ ನಿಶ್ಚಿತಾರ್ಥ ಮಾಡಿ ಮದುವೆ ಮಾಡಿಬಿಟ್ರೆ ಆಗೋಯ್ತು. ಆಮೇಲೆ ನನಗೆ ಯಾವ ಚಿಂತೆನೂ ಇಲ್ಲ. ನನಗೂ ಅಷ್ಟೇ ಅಜ್ಜಿ, ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ಇವರೆಲ್ಲರ ಜೀವನ ಹೇಗೋ ಅಂತ ನನಗೂ ಚಿಂತೆ ಆಗ್ಬಿಟ್ಟಿತ್ತು. ದೇವರು ಎಲ್ರಿಗೂ ಒಂದು ದಾರಿ ತೋರಿಸ್ಬಿಟ್ಟ. ಇನ್ನು ಮುಂದೆ ನೀವು ಹುಟ್ಟೋ ಮೊಮ್ಮಕ್ಳ ಜೊತೆ ಆಟ ಆಡ್ಕೊಂಡು ಆರಾಮಾಗಿ ಕಾಲ ಕಳೀರಿ. ಇದಕ್ಕಿಂತ ಇನ್ನೇನು ಸಂತೋಷ ಇದೆ ಜಾನ್ವಿ? ಹಾಗೆ ನೋಡಿದ್ರೆ ಇದೆಲ್ಲ ಸಾಧ್ಯ ಆಗಿದ್ದು ನಿನ್ನಿಂದ. ನೀನು ನಿನ್ನ ಸಂಸಾರ, ನಿನ್ನ ಸಂತೋಷ ಅಂತ ಯೋಚನೆ ಮಾಡೋದನ್ನ ಬಿಟ್ಟು ನಿನ್ನ ಸುತ್ತ ಇರೋರು ಕೂಡ ಸಂತೋಷವಾಗಿರ್ಬೇಕು ಅಂತ ಯೋಚನೆ ಮಾಡ್ತೀಯ. ತುಂಬ ದೊಡ್ಡ ಮನಸ್ಸು ನಿಂದು. ಇಲ್ಲ ಅಜ್ಜಿ, ನಾನು ಈ ಮನೆಗೆ ಸೊಸೆ ಆಗಿ ಬಂದಿರೋದು ನನ್ನ ಅದೃಷ್ಟ. ಅಂಥದ್ರಲ್ಲಿ ನಾನು ಎಲ್ರ ಬಗ್ಗೆ ಯೋಚನೆ ಮಾಡಬೇಕಲ್ವಾ? ನೀವೆಲ್ಲರೂ ನನ್ನ ಮೇಲೆ ತೋರಿಸ್ತಿರೋ ಪ್ರೀತಿಗೆ ನಾನು ಇನ್ನೂ ಮಾಡಬೇಕಾಗಿರೋದು ತುಂಬ ಇದೆ. ಏನು ಹಾಗಂದ್ರೆ? ವಸು, ಬೇಬಿ ಅತ್ತೆ, ಲಲಿತಾ ಅತ್ತೆ ಇವರೆಲ್ಲರ ಜೀವನ ಸರಿ ಹೋಯ್ತು. ಆದರೆ ಕಲಾ ಚಿಕ್ಕಮ್ಮ, ಅವರು ಗಂಡನಿಂದ ದೂರ ಇದ್ದು ಒಂಟಿಯಾಗೆ ಬದುಕ್ತಿದಾರಲ್ವಾ? ಅದಕ್ಕೆ ಅವ್ರ ಬಗ್ಗೆ ನನಗೆ ಯಾವುದೇ ನಿರ್ಧಾರ ಬರೋಕ್ಕಾಗ್ತಿಲ್ಲ. ಆದರೆ ಅವ್ರ ಜೀವನ ಹೀಗಾಗೋಯ್ತಲ್ಲ ಅಂತ ಅವ್ರ ಒಳಗೊಳಗೆ ಕೊರಗ್ತಿರೋದು ನನಗೆ ಅರ್ಥ ಆಗ್ತಿದೆ. ನನಗೂ ಯೋಚನೆ ಬಂದಿದೆ ಜಾನ್ವಿ. ಆದರೆ ಹರಿ ನೆನೆಸ್ಕೊಂಡಾಗೆಲ್ಲ ಕಲಾ ಈಗ ಸಂತೋಷವಾಗಿದ್ದಾಳೆ ಅಂತ ನನಗೂ ಅನಿಸ್ತಿದೆ. ಆದರೆ ಅವ್ರು ಹಾಗೆ ಯೋಚನೆ ಮಾಡ್ತಿಲ್ಲ ಅಜ್ಜಿ. ಕೆಲವೊಂದನ್ನ ಅವ್ರು ಹೇಳ್ಕೊಳಕ್ಕಾಗ್ತಿಲ್ಲ ಅಷ್ಟೇ. ಹರಿ ಚಿಕ್ಕಪ್ಪನಿಂದ ನಮ್ಮೆಲ್ರಿಗೂ ತೊಂದರೆ ಆಗಿದೆ ಅಂತ ಅವರಿಗೂ ಗಿಲ್ಟ್ ಕಾಡ್ತಿದೆ. ಹಾಗಂತ ನಾವು ಸುಮ್ಮನೆ ಇರೋಕ್ಕಾಗಲ್ಲ ಅಲ್ವಾ? ಸರಿ, ಇವಾಗ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ಯಾ? ನನಗೆ ಸ್ವಲ್ಪ ಟೈಮ್ ಕೊಡಿ, ನಾನು ಯೋಚನೆ ಮಾಡ್ತೀನಿ. ಆದರೆ ನನ್ನ ನಿರ್ಧಾರ ನೀವು ಒಪ್ಕೋಬೇಕು. ನಿನ್ನ ನಿರ್ಧಾರಕ್ಕೆ ನಾನು ಯಾವತ್ತಾದರೂ ಇಲ್ಲ ಅಂದಿದ್ದೀನಾ? ಸರಿನಮ್ಮ. ಹಲೋ ಸುನಿಲ. ಓಹ್, ಏನಪ್ಪ ಭಾಳ ಖುಷಿಯಾಗಿದೆಯಾ? ಏನೋ ಸಮಾಚಾರ? ಲಾಟ್ರಿ ಗಿಟ್ ಹೊಡಿತನ? ಹಾಗೆಲ್ಲ ಏನಿಲ್ಲ ಕಣ. ನನ್ನ ಹತ್ರ ಹೇಳೋಕ್ಕೇನೋ ಹೇಳೋ. ಸುನಿಲ, ಎಲ್ಲದಕ್ಕಿಂತ ಮೊದಲು ನಿನ್ಗೊಂದು ಥ್ಯಾಂಕ್ಸ್ ಹೇಳ್ಬೇಕು ಕಣ. ಥ್ಯಾಂಕ್ಸಾ? ಯಾಕಪ್ಪ? ನನಗೆ ಒಳ್ಳೆ ಕಡೆ ಕೆಲಸ ಕೊಡಿಸಿ ಜೀವನದಲ್ಲಿ ಸ್ವಲ್ಪನಾದರೂ ಜವಾಬ್ದಾರಿ ಕಲಿಯೋ ಹಾಗೆ ಮಾಡಿದ್ದಕ್ಕೆ. ನೀನು ಜವಾಬ್ದಾರಿ ತೊಗೊಂಡು ಜೀವನದಲ್ಲಿ ಮೇಲ್ ಬರಬೇಕು ಅಂತ ತುಂಬ ಹಾನೆಸ್ಟಾಗಿ ಕೆಲಸ ಮಾಡ್ತಾ ಇದೆಯಾ. ಅದಕ್ಕೆ ನಾನು ನಿನಗೆ ಕಂಗ್ರಾಟ್ಸ್ ಹೇಳಬೇಕು. ಥ್ಯಾಂಕ್ಸ್ ಕಣ. ಇನ್ನೊಂದು ಸಂತೋಷದ ವಿಷಯ ಏನು ಗೊತ್ತಾ? ಏನು? ನನ್ನ ಪ್ರೀತಿಗೆ ಅಕ್ಕನಿಂದ ಗ್ರೀನ್ ಸಿಗ್ನಲ್ ಸಿಕ್ತು. ಹೇ, ಸೂಪರ್ ಕಣೋ. ಡಬಲ್ ಕಂಗ್ರ್ಯಾಚುಲೇಷನ್ಸ್ ನಿಂಗೆ. ಹೌದು ಮಗ. ಹೆಂಗೋ ಇದು? ಇವತ್ತು ಬೆಳಗ್ಗೆ ಅಕ್ಕ ಕಾಲ್ ಮಾಡಿದ್ಲಾ? ಬರೀ ತಪ್ಪ? ಇಲ್ಲ, ದೊಡ್ಡ ಅಪರಾಧ. ಆದರೂ ಅವನ್ನ ರಿಲೀಸ್ ಮಾಡಿಸ್ಬೇಕು ಅನ್ನೋದೇ ನಿನ್ನ ಉದ್ದೇಶ. ಜನ್ಮಾವ ಬದಲಾಗಿದ್ದಾರೆ ಅಜ್ಜಿ. ಮಗುಗೆ ಹುಷಾರಿಲ್ಲ ಅಂತ ಗೊತ್ತಾಗಿದ ತಕ್ಷಣ ಅವ್ರು ಅದಕ್ಕೆ ಟ್ರೀಟ್ಮೆಂಟ್ ಕೊಡಿಸ್ಬೇಕು ಅಥವಾ ನಮ್ಮ ಹತ್ರ ಸೇರಿಸ್ಬೇಕು ಅಂತ ತುಂಬ ಟ್ರೈ ಮಾಡಿದ್ರು. ಆದರೆ ಅಷ್ಟರಲ್ಲಿ ಹರಿ ಚಿಕ್ಕಪ್ಪ ಮೋಸ ಮಾಡಿ ಅವ್ರ ಹತ್ರ ಮಗು ಕಿಡ್ನಾಪ್ ಮಾಡಿ ಮುರಳಿ ಮೋಹನ್ ಅವರಿಗೆ ಮಗುನ ಸಾಯಿಸಕ್ಕೆ ಹೇಳಿದ್ದಾರೆ. ಪೊಲೀಸವರು ಚೆನ್ಮಾವನ ಅರೆಸ್ಟ್ ಮಾಡಿರಲಿಲ್ಲ ಅಂದರೆ ಚೆನ್ಮಾವ ಇಮಿಡಿಯೇಟಾಗಿ ನಮಗೆ ಕಾಂಟ್ಯಾಕ್ಟ್ ಮಾಡಿರೋರು, ಮಗು ಬಗ್ಗೆ ಹೇಳಿ ಅದನ್ನು ಹುಡ್ಕಕ್ಕೆ ಸಹಾಯ ಮಾಡಿರೋರು. ನಿನ್ನ ಮಾವನ ಬಗ್ಗೆ ಇಷ್ಟು ಒಳ್ಳೆ ಅಭಿಪ್ರಾಯ ಬಂದಮೇಲೆ ನನ್ನನ್ನು ಕೇಳೋದು ಏನಿದೆ? ಹೋಗಿ ಬಿಡಿಸು. ತಪ್ಪೆಲ್ಲರೂ ಮಾಡ್ತಾರೆ. ಅದನ್ನು ತಿದ್ದಿ ನಡೆಯೋ ಒಳ್ಳೆ ಸ್ವಭಾವ ಬಂದರೆ ನಾವು ಅವರಿಗೆ ಸಹಾಯ ಮಾಡಬೇಕು. ನಿಮ್ಮಮ್ಮನ ಕ್ಷಮಿಸಿದ್ದೀನಿ, ಈಗ ನಿಮ್ಮ ಮಾವನ್ನೂ ಕ್ಷಮಿಸ್ತೀನಿ. ಸರಿ, ಅವನ್ನ ಬಿಡಿಸೋಕ್ಕೆ ನನಗೇನು ಅಭ್ಯಂತರ ಇಲ್ಲ. ಆದರೆ ಒಂದು ಕಂಡೀಷನ್, ಅವನಿನ್ ಯಾವತ್ತೂ ಇಂಥ ತಪ್ಪು ಅಪರಾಧದ ಬಗ್ಗೆ ಯೋಚನೆ ಮಾಡಬಾರ್ದು ಅಂತ ಅವನಿಗೆ ವಾರ್ನ್ ಮಾಡಿಬಿಡು. ಸರಿ ಅಜ್ಜಿ, ನಾ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಈಗಲೇ ಅಮ್ಮಂಗೆ ಫೋನ್ ಮಾಡಿ ತಿಳಿಸ್ತೀನಿ, ಅವರು ಖುಷಿ ಪಡ್ತಾರೆ. ಆಮೇಲೆ ಚೆನ್ಮಾವನ ಬಿಡಿಸ್ಕೊಂಡು ಬರ್ತೀನಿ. ಆಯ್ತು. ಥ್ಯಾಂಕ್ ಯು ಅಜ್ಜಿ.
ಅಮ್ಮ, ಅಜ್ಜಿ ಒಪ್ಪಿಟ್ರು. ಹೌದು, ನಾನು ಈಗಲೇ ಪೊಲೀಸ್ ಸ್ಟೇಷನ್ಗೆ ಹೋಗಿ ಚೆನ್ಮಾವನ್ನ ಬಿಡಿಸ್ಕೊಂಡು ಬರ್ತೀನಿ. ಸರಿ ಅಮ್ಮ. ಎಲ್ರಿಗೂ ಎಲ್ರ ಬಗ್ಗೆ ಕಾರಣ ನಮ್ಮ ಯಜಮಾನ್ರ ಮೇಲೆ ಬಿಟ್ಟು ಜಾಹ್ನವಿ ಏನು ಮನೆ ಸೊಸೆ. ಹೆತ್ತ ತಾಯಿಗೂ ಮಗನ್ ನೆನಪರ್ಲಿಲ್ವಾ? ಏನೋ ಮಾತಾಡಬೇಕು ಅಂತ ಕರೆಸ್ಬಿಟ್ಟು ಸುಮ್ಮನೆ ನಿಂತಿದ್ದೀರಾ? ನಿನ್ನ ಹತ್ರ ಸಾರಿ ಕೇಳಬೇಕಿತ್ತು ರವಿ. ಸಾರಿನಾ? ಯಾಕೆ? ಅದು ನಿನಗೂ ತುಂಬ ಚೆನ್ನಾಗಿ ಗೊತ್ತು ರವಿ. ಮೊದಲೆಲ್ಲ ನಿನ್ನನ್ನು ಮಾತಾಡ್ಸೋದು, ಮದುವೆ ಆಗೋಣ ಅಂತ ಫೋರ್ಸ್ ಮಾಡ್ತಾಯಿದ್ದು, ಇದೆಲ್ಲ ನೋಡಿ ನೀನು ತುಂಬ ಕೆಟ್ಟೋನು ಅಂತ ಅಂದ್ಕೊಬಿಟ್ಟಿದ್ದೆ. ಜೀವನದ ಬಗ್ಗೆ ಜವಾಬ್ದಾರಿ ಇಲ್ಲಿರೋನು ಅಂತಲೂ ಅಂದ್ಕೊಂಡಿದ್ದೆ. ಅದೇ ಕಾರಣಕ್ಕೆ ನಾನು ನಿಮ್ಮ ಹತ್ರ ಒಂದೆರಡು ಸರಿ ಇನ್ಸಲ್ಟ್ ಆಗೋ ಥರ ಮಾತಾಡಿದೆ. ಅದು ಅಲ್ಲದೆ ಜಾನ್ವಿ ಮೇಡಮ್ ಹತ್ರ ನಿಮ್ಮ ಮೇಲೆ ಕಂಪ್ಲೇಂಟ್ ಕೂಡ ಮಾಡಿದೆ. ಅವರಾಗೆ ನಿಮ್ಮನ್ನ ಕೆಲಸದಿಂದ ತೆಗೆಯೋ ಹಾಗೆ ಕೂಡ ಮಾಡಿದೆ. ಆದರೂ ನೀನು ನನ್ನ ಮೇಲೆ ದ್ವೇಷ ಸಾಧಿಸ್ದೆ ಬೇರೆ ಕಡೆ ಕೆಲ್ಸಕ್ಕೆ ಸೇರ್ಕೊಂಡಿದ್ಯಾ. ಅದನ್ನೇ ಚಾಲೆಂಜಾಗಿ ತೊಗೊಂಡು ನಮ್ಮ ಕಂಪ್ನಿ ಕೊಡ್ತಾಯಿದ್ದ ಸಂಬಳಕ್ಕಿಂತ ಜಾಸ್ತಿ ದುಡಿತಿದ್ಯಾ. ನಿನ್ನ ಈ ಬೆಳವಣಿಗೆ ನೋಡಿ ನಂಗೆ ತುಂಬ ಖುಷಿ ಆಗ್ತಿದೆ ರವಿ. ಆವಾಗ ನಿನ್ನ ಇನ್ಸಲ್ಟ್ ಮಾಡಿದ್ದಕ್ಕೆ ತುಂಬ ಫೀಲ್ ಆಗ್ತಿದೆ. ಅದಕ್ಕೆ ಸಾರಿ. ಇದನ್ನೆಲ್ಲ ಕೇಳ್ತಿದ್ರೆ ನಾನಿವತ್ತು ನಿಮ್ಮ ಸಂಪಾದನೆ ನೋಡಿ ಇಷ್ಟಪಡ್ತಿದ್ದೀನಿ ಅಂತ ಅನಿಸ್ಬೋದು. ಆದರೆ ನಾನು ನಿಮ್ಮನ್ನ ಇಷ್ಟಪಡ್ತಿರೋದು ನಿಮ್ಮಲ್ಲಾಗಿರೋ ಈ ಬದಲಾವಣೆಗೆ, ಜವಾಬ್ದಾರಿಯಿಂದ ಬದುಕ್ತಿರೋ ರೀತಿಗೆ. ನಿಮಗೆ ನನ್ನಿಂದ ಬೇಜಾರಾಗಿದ್ದರೆ ಪ್ಲೀಸ್ ನನ್ನ ಕ್ಷಮಿಸ್ತೀರಾ? ಉಷಾ, ನಾನು ನಿನ್ನ ಕ್ಷಮಿಸೋ ಅಂಥ ತಪ್ಪು ನೀನೇನೂ ಮಾಡಿಲ್ಲ. ಅವತ್ತು ನೀನು ನನ್ನ ಪ್ರೀತಿನ ಸುಲಭವಾಗಿ ಒಪ್ಕೊಂಡಿದ್ದಿದ್ರೆ ಇವತ್ತು ನನ್ನ ಲೈಫಲ್ಲಿ ಬದಲಾವಣೆಗಳೇ ಕಾಣಿಸ್ತಿರ್ಲಿಲ್ಲ ಕಣೆ. ಯಾವ ಹುಡುಗಿ ಆದರೂ ಅಷ್ಟೇ, ಜೀವನದಲ್ಲಿ ಕಷ್ಟಗಳನ್ನ ಅನುಭವಿಸಿದಾಳೆ ಅಂದರೆ ಅವಳು ಮದುವೆ ಆಗೋ ಹುಡುಗ ಅವನ ಕಾಲ ಮೇಲೆ ಅವ್ನು ನಿಂತಿರಬೇಕು, ಜೀವನದಲ್ಲಿ ಸೀರಿಯಸ್ ಆಗಿರಬೇಕು, ಅವನಿಗೆ ಜೀವನದ ಜವಾಬ್ದಾರಿಗಳು ಗೊತ್ತಿರಬೇಕು. ಈಗ ಅಂದ್ಕೊಳ್ಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಕಣೆ. ಇದರಲ್ಲಿ ನೀನು ನನ್ನನ್ನು ಸಾರಿ ಕೇಳೋದಕ್ಕಿಂತ ಹೆಚ್ಚಾಗಿ ನಾನು ನಿನಗೆ ಥ್ಯಾಂಕ್ಸ್ ಹೇಳಬೇಕು. ಥ್ಯಾಂಕ್ ಯು ಕಣೆ. ನಿಜವಾಗ್ಲೂ ನಿಮಗೆ ನನ್ನ ಮೇಲೆ ಕೋಪ ಆಗಲಿ ಬೇಸರ ಆಗಲಿ ಇಲ್ಲ ಅಲ್ವಾ? ನೀವು ನನ್ನ ಲವ್ನ ರಿಜೆಕ್ಟ್ ಮಾಡಿದಾಗ ಸ್ವಲ್ಪ ಬೇಸರ ಆಗಿತ್ತು. ಆದರೆ ಯಾಕೆ ರಿಜೆಕ್ಟ್ ಮಾಡಿದ್ರಿ ಅನ್ನೋ ಸತ್ಯನ ಅರ್ಥ ಮಾಡ್ಕೊಂಡ್ಮೇಲೆ ನಿಮ್ಮ ಮೇಲಿನ ಪ್ರೀತಿ ಇನ್ನೂ ಜಾಸ್ತಿ ಆಗಿದ್ದು. ಯಾವುದೇ ಒಂದು ಪರಿಸ್ಥಿತಿ ಆದರೂ ಅಷ್ಟೇ ಉಷಾ, ನಾವು ಹೇಗೆ ನೋಡ್ತೀವಿ, ಹೇಗೆ ಅರ್ಥ ಮಾಡ್ಕೋತೀವಿ, ಹೇಗೆ ರಿಸೀವ್ ಮಾಡ್ಕೋತೀವಿ ಅನ್ನೋದು ತುಂಬ ಮುಖ್ಯ. ನಿಜ ಹೇಳ್ತಾ ಇದ್ದೀನಿ, ನಿಮ್ಮ ಮೇಲೆ ನನಗಿರೋದು ಪ್ರೀತಿ ಬಿಟ್ಟರೆ ಯಾವ ಕೋಪನೂ ಇಲ್ಲ, ಬೇಸರನೂ ಇಲ್ಲ ಕಣೆ. ಮತ್ತೆ ನಿಮ್ಮ ಅಪ್ಪ ಅಮ್ಮ ಏನು ಹೇಳ್ತಾರೆ? ನಮ್ಮಿಬ್ರು ಮದುವೆಗೆ ಅವ್ರು ಒಪ್ಪಿದ್ದಾರಾ? ನಮ್ಮ ಅಕ್ಕ ಹೇಳಿದ್ಮೇಲೆ ಮುಗೀತು, ಅವಳದೇ ವೇದವಾಕ್ಯ. ನಮ್ಮ ಅಪ್ಪ ಅಮ್ಮ ಅಂತೂ ಇನ್ನೇನು ಮಾತಾಡಲ್ಲ. ನಿನಗೊಂದು ವಿಷಯ ಗೊತ್ತಾ? ನಮ್ಮ ಅಮ್ಮಂಗೆ ನನ್ನ ಕಂಡ್ರೆ ಪ್ರಾಣ. ನಾನು ನಿನ್ನನ್ನು ಮದುವೆ ಆದಮೇಲೆ ನಿನಗೂ ಅದೇ ಪ್ರೀತಿ ತೋರಿಸ್ತಾರೆ ನಮ್ಮಮ್ಮ. ಇನ್ನು ನಮ್ಮಪ್ಪ ಅಂತೂ ದೇವ್ರಂಥ ಮನುಷ್ಯ. ಮಕ್ಕಳು ಸಂತೋಷಕ್ಕೋಸ್ಕರ ಏನು ಬೇಕಾದರೂ ಮಾಡ್ತಾರೆ. ನಿನ್ನನ್ನು ಸೊಸೆ ಥರ ಖಂಡಿತವಾಗ್ಲೂ ನೋಡಲ್ಲ. ಹೆದರ್ಕೋಬೇಡ, ಸ್ವಂತ ಮಗಳ ಥರ ನೋಡ್ಕೋತಾರೆ. ಇನ್ನು ನಮ್ಮಕ್ಕ ಜಾಹ್ನವಿ, ಅವಳ ಬಗ್ಗೆ ನಿಮ್ಮ ಹತ್ರ ಏನೂ ಹೇಳೋದೇ ಬೇಡ. ಇನ್ನು ಅವಳಿಗೊಬ್ಬ ತಮ್ಮ, ಅವನು ಸ್ವಲ್ಪ ತರಲೆ ಬಿಡಿ. ಹಾಂ, ಇನ್ನೊಬ್ರ ಬಗ್ಗೆ ಹೇಳೋದು ಮರ್ತಿದ್ದೆ. ನಮ್ಮ ಸೋದ್ರ ಮಾವ, ನಮ್ಮಮ್ಮ ಅವರ ಅಣ್ಣ, ನಮ್ಮ ಪಾಲಿಗೆ ಅವರು ವಿಲನ್ ಆಗಿಬಿಟ್ಟಿದ್ದಾರೆ. ವಿಲನ್ನ ಹೇಗೆ? ನಮ್ಮ ಅಕ್ಕನ ಪಾಪು ಕಿಡ್ನಾಪ್ ಆಗಿತ್ತಲ್ಲ, ಅದರಲ್ಲಿ ಇವರು ಇನ್ವಾಲ್ವ್ ಆಗಿದ್ರು. ಈಗ ಪೊಲೀಸ್ ಸ್ಟೇಷನಲ್ಲಿ ಗೆಸ್ಟ್ ಆಗಿದ್ದಾರೆ. ಹೌದಾ? ಅಷ್ಟೇ ಅಲ್ಲಮ್ಮ, ಅವ್ರು ಇಷ್ಟೆಲ್ಲ ಮಾಡಿದ್ರು ನಮ್ಮ